ಈ ಹಿಂದೆ ಆ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳಿಗೆ ಪೌಷ್ಟಿಕ ಹಾಲಿನ ಸಮಸ್ಯೆ ಇತ್ತು. ಆದರೆ ಇದೀಗ ಅದಕ್ಕೆ ಫುಲ್ ಸ್ಟಾಪ್ ಹಾಕೋಕೆ ಮಹತ್ವದ ಹೆಜ್ಜೆ ಇಡಲಾಗಿದೆ. ಅದು ಉತ್ತರ ಕರ್ನಾಟಕದಲ್ಲೇ ಮೊದಲ ಸರ್ಕಾರಿ ಮದರ್ ಮಿಲ್ಕ್ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಹೊಸ ದಾಖಲೆ. ಮೊದಲ ಸರ್ಕಾರಿ ಮದರ್ ಮಿಲ್ಕ್ ಬ್ಯಾಂಕ್ ಆರಂಭ. ವಿಜಯಪುರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತೊಂದು ಹೊಸ ದಾಖಲೆ ಮಾಡಿದೆ. ಉತ್ತರ ಕರ್ನಾಟಕದಲ್ಲೇ ಮೊದಲ ಸರ್ಕಾರಿ ಮದರ್ ಮಿಲ್ಕ್ ಬ್ಯಾಂಕ್ ಆರಂಭಿಸಲಾಗಿದೆ. ಇಲ್ಲಿ ಹೈದರಾಬಾದ್ ಮೂಲಕ ಖಾಸಗಿ ಕಂಪನಿಯ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು 1,60,00,000 ವೆಚ್ಚದಲ್ಲಿ ಮಿಲ್ಕ್ ಬ್ಯಾಂಕ್ ಆರಂಭಿಸಲಾಗಿದೆ. ಇದರಿಂದಾಗಿ ಹಾಲು ಸಿಗದ ಸಾವಿರಾರು ನವಜಾತ ಶಿಶುಗಳಿಗೆ ಉಚಿತವಾಗಿ ಪೌಷ್ಟಿಕ ಹಾಲು ನೀಡಲಾಗ್ತಿದೆ. ಜಿಲ್ಲೆಯ ಯಾವುದೇ ಭಾಗದಲ್ಲಿ ಶಿಶುಗಳಿಗೆ ಹಾಲಿನ ಸಮಸ್ಯೆಯಾದರೂ ಇಲ್ಲಿ ಉಚಿತವಾಗಿ ಹಾಲು ನೀಡಲಾಗುತ್ತಿದೆ. ಇನ್ನು ಹಾಲು ಹೆಚ್ಚಾಗಿದ್ದರೆ ಅಂತಹ ಬಾಣಂತಿಯರು ಕೂಡ ಇಲ್ಲಿ ಹಾಲನ್ನ ದಾನ ಮಾಡಬಹುದಾಗಿದೆ. 1,65,00,000 ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅದ್ರ ಜೊತೆ ಒಂದು ಮೆಡಿಕಲ್ ಆಫೀಸರ್ ಅಪಾಯಿಂಟ್ ಮಾಡಿದ್ದಾರೆ, 3 ಬ್ರೆಸ್ಟ್ ಮಿಲ್ಕ್ ಕೌನ್ಸಿಲರ್ನ ಅಪಾಯಿಂಟ್ ಮಾಡಿದ್ದಾರೆ. ಅವರು ಸಂಪೂರ್ಣವಾಗಿ ಎಲ್ಲ ಮಷಿನ್ ಪ್ಯಾಶ್ಚರೈಸೇಷನ್ ಆಗುತ್ತೆ ಅಲ್ಲಿ. ಆಮೇಲೆ ಬ್ರೆಸ್ಟ್ ಪಂಪ್ಸ್ ಇದ್ದಾವೆ, ಬ್ರೆಸ್ಟ್ ಯಾವ ಕೌನ್ಸಿಲಿಂಗ್ ಕೂಡ ಮಾಡ್ತಾರೆ. ಯಾರು ಮಿಲ್ಕನ್ನು ಕಲೆಕ್ಟ್ ಮಾಡಿ ಆ ಮಿಲ್ಕನ್ನು ಪ್ಯಾಶ್ಚರೈಸೇಷನ್ ಮಾಡಿ ಎಲ್ಲ ಟೆಸ್ಟಿಂಗ್ ಮಾಡಿ ನೆಗೆಟಿವ್ ಅಂತ ಕಂಡು ಬಂದಮೇಲೆ ಆ ಮಿಲ್ಕನ್ನು ಆಮೇಲೆ ಆಸ್ಪತ್ರೆಯಲ್ಲಿದ್ದಂಥ ಶಿಶುಗಳಿಗೆ ಯಾವತ್ತು ಹಾಲು ಬೇಕಾಗುತ್ತೆ ಆ ಮಗು ಕೊಡ್ತಾರೆ. ಇನ್ನು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಆರಂಭವಾಗಿರುವ ಮದರ್ ಮಿಲ್ಕ್ ಬ್ಯಾಂಕ್ ಹಲವು ವಿಶೇಷತೆ ಹೊಂದಿದೆ. ಆಧುನಿಕ ತಂತ್ರಜ್ಞಾನ ಹೊಂದಿರುವ ಮಷಿನ್ ಅಳವಡಿಸಲಾಗಿದ್ದು ಎದೆ ಹಾಲನ್ನ ತಪಾಸಣೆ ನಡೆಸಲಾಗುತ್ತಿದೆ. ಎಲ್ಲಾ ರೀತಿಯ ಟೆಸ್ಟ್ಗಳು ನೆಗೆಟಿವ್ ಬಂದ ಬಳಿಕ ಶಿಶುಗಳಿಗೆ ನೀಡಲಾಗುತ್ತದೆ. ಇದಕ್ಕಾಗಿ ಕೌನ್ಸಿಲ್ ಸಿಬ್ಬಂದಿ ನೇಮಕ ಮಾಡಲಾಗಿದೆ. ಕೇವಲ ಈ ಆಸ್ಪತ್ರೆ ಮಾತ್ರವಲ್ಲದೆ ಬೇರೆ ಆಸ್ಪತ್ರೆಯಲ್ಲಿ ಹಾಲು ಸಿಗದ ಶಿಶುಗಳಿಗೂ ಉಚಿತವಾಗಿ ಹಾಲು ನೀಡುತ್ತಿರುವುದು ವಿಶೇಷವಾಗಿದೆ. ಬಹಳಷ್ಟು ಮಕ್ಕಳು ತಾಯಿ ಹಾಲಿಲ್ಲದ ಸಾವನ್ನಪ್ತಿದ್ದು. ಎಷ್ಟೋ ಜನ ತಾಯಂದ್ರೆ ತೀರ್ಕೊಂಡಾಗ ಮಕ್ಕಳು ಅನಾಥರಾಗಿ ಅವಕ್ಕೆ ಹಾಲು ಸಿಗ್ತಿರ್ಲಿಲ್ಲ. ಅಂಥ ಒಂದು ಸಂದರ್ಭನಾಗ ಇವತ್ತೇನು ಬಿಜಾಪುರ ಜಿಲ್ಲೆ ಒಳಗೆ ಇಡೀ ಉತ್ತರ ಕರ್ನಾಟಕ ಮೊಟ್ಟ ಮೊದಲ ಬಾರಿಗೆ ವಿಜಯಪುರ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ ಒಳಗೆ ಏನು ಈ ಮಿಲ್ಕ್ ಬ್ಯಾಂಕ್ ಅನ್ನ ಓಪನ್ ಮಾಡ್ಯಾರ, ಪ್ರಾರಂಭ ಮಾಡ್ಯಾರ. ಅದು ನಮ್ಗೆ ಒಂದು ಖುಷಿ ಆಗೈತಿ. ಮತ್ತು ಎಲ್ಲ ಇಡೀ ಜಿಲ್ಲಾಡಳಿತನೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಒಟ್ನಲ್ಲಿ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಮೂಗು ಮುರಿಯುವವರಿಗೆ ಈ ಆಸ್ಪತ್ರೆ ಮಾದರಿಯಾಗಿದೆ. ಆಸ್ಪತ್ರೆಯ ಈ ವಿಶಿಷ್ಟ ಕಾರ್ಯಕ್ಕೆ ಜಿಲ್ಲೆಯ ಜನ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದರಿಂದ ತಾಯಿ ಮತ್ತು ಮಕ್ಕಳಿಗೆ ಅನುಕೂಲವಾಗಿದೆ. ಗುರುರಾಜ್, ನ್ಯೂಸ್ 18 ವಿಜಯಪುರ.